ಸಿಎಂ ಸಮಾವೇಶಕ್ಕೆ ಆರಂಭದಲ್ಲೇ ಎದುರಾಗಿದ್ದಂಥ ವಿಘ್ನ ಸಿದ್ದು ಪರ ಹಾಸನ ಸಮಾವೇಶದ ವಿರುದ್ಧ ಕಂಪ್ಲೇಂಟ್. ಪ್ರಾರಂಭದಲ್ಲಿಯೇ ಸಿಎಂ ಸಮಾವೇಶಕ್ಕೆ ವಿಘ್ನ ಎದುರಾಗಿತ್ತು. ಸಿದ್ದು ಪರ ಹಾಸನ ಸಮಾವೇಶದ ವಿರುದ್ಧ ಕಂಪ್ಲೇಂಟ್. ಎಐಸಿಸಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಲೀಡರ್ಸ್ಗಳು ದೂರನ್ನ ಕೊಟ್ಟಿದ್ದಾರೆ. ಪತ್ರದಲ್ಲಿ ಹೆಸರನ್ನ ಮರೆಮಾಚಿ ದೂರು ಸಲ್ಲಿಸಿದ ನಾಯಕರು. ಸಿಎಂ ಉಳಿದ ಸಚಿವರಿಗೆ ತಿಳಿ ಹೇಳುವಂತೆ ದೂರಲ್ಲಿ ಉಲ್ಲೇಖ. ಕಾಂಗ್ರೆಸ್ ಚಿಹ್ನೆ ಬಳಸಿ ಸಮಾವೇಶಕ್ಕೆ ಒತ್ತಾಯಿಸಿದ್ದ ಲೀಡರ್ಸ್. ಮುಖ್ಯಮಂತ್ರಿಗಳ ಸಮಾವೇಶಕ್ಕೆ ಆರಂಭದಲ್ಲೇ ಎದುರಾಗಿದ್ದಂತಹ ವಿಘ್ನ. ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡುವಲು ಸಿದ್ಧತೆಯನ್ನ ಈಗಾಗಲೇ ಸಿದ್ದು ಬಣ ಚಿಂತನೆ ಮಾಡಿತ್ತು. ಆದರೆ ಪ್ರಾರಂಭದಲ್ಲಿಯೇ ವಿಘ್ನ ಆಗಿರುವಂಥದ್ದು ನೀವೀಗ ನೋಡ್ತಾ ಇದ್ದೀರಿ. ಹಾಸನದಲ್ಲಿ ಸಿಎಂ ಸಮಾವೇಶ ಮಾಡೋದಕ್ಕೆ, ಅಹಿಂದ ನೆಪದಲ್ಲಿ ಸಮಾವೇಶ ಮಾಡೋದಕ್ಕೆ ಸಿದ್ದು ಬಣ ಸಜ್ಜಾಗಿತ್ತು. ಇದನ್ನು ವಿರೋಧಿಸಿ ಡಿಕೆಶಿ ಬಣ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿತ್ತು. ಅಂದರೆ ಪಕ್ಷದ ಚಿಹ್ನೆ ಅಡಿಯಲ್ಲಿ ಮಾಡಬೇಕಾಗತ್ತೆ, ಇದು ಏಕಮುಖಿಯಾದಂಥ ಸಮಾವೇಶ ಆಗತ್ತೆ. ಹಾಗಾಗಿ ಇದರ ಬಗ್ಗೆ ಗಮನ ಹರಿಸಿ ಅಂತೇಳಿ ಡಿಕೆಶಿ ಬಣ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿತ್ತು. ಆ ದೂರು ಕೊಟ್ಟಿರುವ ಬೆನ್ನಲ್ಲೇ ಒಂದು ರೀತಿ ಪ್ರಾರಂಭದಲ್ಲಿಯೇ ವಿಘ್ನ ಆದಂಗೆ ಆಗಿದೆ ಹಾಸನ ಅಹಿಂದ ಸಮಾವೇಶಕ್ಕೆ. ವಿರೋಧ ವ್ಯಕ್ತ ಆಗ್ತಾ ಇದ್ದಾಗೆ ಸಿದ್ದು ಬಣ ಅಲರ್ಟ್ ಆಗಿದೆ. ಆಯ್ತಾಯ್ತು, ನಾವು ಈಗ ಪಕ್ಷದ ಚಿಹ್ನೆ ಅಡಿಯಲ್ಲಿಯೇ ಸಮಾವೇಶ ಮಾಡೋಣ ಅನ್ನುವಂಥ ಚಿಂತನೆಯನ್ನ ಸಿದ್ದು ಬಣ ಮಾಡ್ತಾ ಇರುವಂಥದ್ದು. ಡಿಕೆಶಿ ಹೈಕಮಾಂಡ್ ಗಮನಕ್ಕೆ ತಂದು ವಿರೋಧ ಸಾಧ್ಯತೆ. ಯಾಕೆ ಅಂದರೆ ಮತ್ತೊಮ್ಮೆ ಹಾಸನದಲ್ಲಿ ಈ ರೀತಿ ಏಕಮುಖಿಯಾದಂತಹ ಸಮಾವೇಶ ಆದರೆ ಸಹಜವಾಗಿಯೇ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಾಗತ್ತೆ. ಆಗ ಮುಖ್ಯಮಂತ್ರಿಯ ಕೂಗು ಗೌಣ ಆಗತ್ತೆ. ಇದನ್ನು ತಡೆಗಟ್ಟಬೇಕು, ಇದನ್ನು ನಿಲ್ಲಿಸಬೇಕು. ಆ ಉದ್ದೇಶಕ್ಕೋಸ್ಕರವೇ ಡಿಕೆಶಿ ಬಣ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರುವುದು. Ashwavega English News. Coming soon. Your channel, your voice, your trust.